ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಎಲ್ಲರೂ ಮನೇಲೇ ಇದ್ದಾರೆ. ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗೋದು ಬೇಡವೋ ಅಂತ ಹಾಗೆ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಬೆಳಗಿನ ನಾಷ್ಟಕ್ಕೆ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀನಿ. ಟೈಮ್ 8 ಗಂಟೆ ಆಯಿತು. KD ಮೂವಿ ಕೂಡ ರಿಲೀಸ್ ಆಗಿತ್ತಲ್ವಾ, KD ಮೂವಿ ನೋಡ್ಕೊಂಬರೋಣ ಅಂತ ಎಲ್ಲರೂ ನೈಟ್ ಮಾತಾಡ್ಕೊಂಡ್ವಿ. ಬಟ್ ಒಬ್ಬರು ಬರಲ್ಲ ಅಂತಾರೆ, ಒಬ್ಬರು ಬರ್ತೀನಿ ಅಂತಿದ್ರು. ಸರಿ, ನೀವು ಯಾರಾದರೂ ಬನ್ನಿ, ನಾನಂತೂ ಹೋಗ್ತೀನಿ ಅಂತ ಹೇಳಿದೆ. ಆಮೇಲೆ ಎಲ್ಲ ಟಿಕೆಟ್ ಬುಕ್ ಮಾಡಬೇಕಿನ್ನೇನು, ಎಲ್ಲರೂ ನಾನು ಬರ್ತೀನಿ ಅಂದರೆ ಎಲ್ಲರೂ ಬಂದರು. ಸರಿ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ನಾಷ್ಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹಾಗೆ ನಮ್ಮ ಶ್ರೀಕರ್ ಈ ಸೌಂಡಿಗೆ ಆಗಾಗ ಅಳ್ತಾ ಇದ್ದ, ಹಾಡು ಬಂದಾಗ ಡ್ಯಾನ್ಸ್ ಮಾಡ್ತಾಯಿದ್ದ. ಹಾಗೆ ಅವನ್ನ ನೋಡಿಕೊಂಡು ಫಿಲಮ್ ಕೂಡ ನೋಡಿಕೊಂಡು ಹೆಂಗೋ ಬಂದ್ವಿ. ಬಟ್ಟೆ ಸೋಪ್ ಮಾಡೋಗಿದ್ದೆ, ಬಂದುಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಅದಾದಮೇಲೆ ನನ್ನ ತಮ್ಮ ಮಾವಿನಕಾಯಿ ತಂದಿದ್ದ, ಮಾವಿನಕಾಯಿ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದೀವಿ. ನಮ್ಮ ದೊಡ್ಡವನಿಗೆ ಖಾರ ಅಂದರೆ ಇಷ್ಟ ಇಲ್ಲ, ಬಟ್ ಚಿಕ್ಕವನಿಗೆ ಖಾರ ಅಂದರೆ ಸಖತ್ ಇಷ್ಟ. ಒಬ್ಬರು ಒಂಥರ ಇರ್ತಾರೆ, ಇನ್ನೊಬ್ರು ಇನ್ನೊಂದು ಆಪೋಸಿಟ್ ಅಂತಾರಲ್ಲ ಆ ಥರ. ಹಾಗೆ ಈಗೇನು ಆಚೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸಖತ್ ಬಿಸಿಲಿದೆ. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮಂಗೆ 2 ಹೊತ್ತು ಅಥವಾ 3 ಹೊತ್ತು ಟೀ ಇರಲೇಬೇಕು. ಹಾಗೆ ನಾನು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಹಾಗೆ ಮಳೆ ಬರೋದಕ್ಕೆ ಕೂಡ ಸ್ಟಾರ್ಟ್ ಆಯಿತು. ವೆದರ್ ಅಂತೂ ಸಖತ್ತಾಗಿತ್ತು. ನನಗೆ ಬೇಸಿಗೆಗಾಲ ಅಂದರೆ ಇಷ್ಟನೇ ಇಲ್ಲ, ಮಳೆಗಾಲ. ಹಾಗೆ ವೆದರ್ ಒಂಥರ ಕೂಲಾಗಿ ಸಖತ್ತಾಗಿತ್ತು. ಹಾಗೆ ಅಪ್ಪ 2 ಹಲಸಿನಣ್ಣು ತಂದಿದ್ರು. ಅಮ್ಮ ಇದಿನ್ನು ಕಾಯಿದೆ ಅಂದರೆ ಕೇಳಿಲ್ಲ, ಕಟ್ ಮಾಡಿ ಅಂತ ಕಟ್ ಮಾಡಿದ್ರು. ಬಟ್ ಅದು ಹಣ್ಣು ಕಾಯಾಗಿತ್ತು. ಅದರಲ್ಲೇ ಪಲ್ಯ ಹಾಗೆ ಸಾಂಬಾರು ಮಾಡ್ಕೊಂಡು ಹಾಗೆ ಆಚೆ ಸ್ವಲ್ಪ ಪಾರ್ಕಿಗೂ ಕೂಡ ಹೋಗಿ ಬಂದ್ವಿ. ಮಳೆ ಬೇರೆ ಬಂದಿತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಬಂದೆ. ನನ್ನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಟ್ ಮಾಡಿ ಬರ್ಲಿ, ಇದಂತ ನನ್ನ ಮ್ಯಾಗಿ